ಏನಿಲ್ಲ, ಕೃಷ್ಣ ಪರಮನಿ ಬೇರೆ ಸುರ್ಜೇವಾಲಾ ಬಂದಿದ್ದಾರೆ. ಹೌದು, ಎಸ್ ಕೆ ಪಾಟೀಲ್ ಹಿರಿಯ ಕಾಂಗ್ರೆಸ್ಸಿಗರು, ವರ್ಕಿಂಗ್ ಕಮಿಟಿನಲ್ಲಿ ಇದ್ದವರು, ಕಾಂಗ್ರೆಸ್ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವ್ರಿಗೂ ನೋವು ಆಗಿರ್ಬೋದು, ಅದೇನು ತೊಂದರೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಕುಟುಂಬದಲ್ಲಿ ಇವೆಲ್ಲ ನಡೀತಾ ಇರುತ್ತೆ, ಮುಂದೆ ನಡ್ಸ್ಕೊಂಡು ಹೋಗೋಣ ಅಂತೇಳಿ ಅವರಲ್ಲಿ ಅಪೀಲ್ ಮಾಡಕ್ಕೆ ಸುರ್ಜೇವಾಲಾ ಅವರು ಕೃಷ್ಣಪ್ಪನವ್ರನ್ನ ಮತ್ತೆ ಪ್ರಿಯಾಂಕಾ ಕೃಷ್ಣ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರು. ಅದನ್ನ ನಾವು ಸಿಕ್ಕಿಲ್ಲ, ನನಗೆ ಅವ್ರು ಬರೋದಕ್ಕಿಂತ ಮೊದಲು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಅಸಮಾಧಾನ ಶಮನ ಅಂತಂದ್ರೆ ಯಾವ ತರ ಸರ್? ಇರ್ಲಿ ಅದು ಈಗ ಎಲ್ರಿಗೂ ಅವಕಾಶಗಳು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ, ಏನಾದ್ರೂ ಒಂದು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಬಹಳ ದೊಡ್ಡ ಪಕ್ಷ ಅಲ್ಲಿ ಅವ್ರು ಎಲ್ಲಿ ಪಕ್ಷ ಅಂದ್ರೆ ಪಕ್ಷ, ಸರ್ಕಾರ ಅಂದ್ರೆ ಸರ್ಕಾರ, ಅವಕಾಶಗಳು ಬಹಳ ಇರುತ್ತೆ. ನೋಡ್ಕೊಂತೀನಿ, ನಿಮಗೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾರು ಸಿಎಂ ಅಲ್ಲ, ಶಾಸಕರುಗಳಿಗೆ ಏನು ಬೇಜಾರಾಗುವಂತ ಸಂಗತಿಗಳು ಕೂಡ ನಾನು ಇದ್ದೀನಿ. ಯಾರೂ ಸಹ ಬೇಸರ ಆಗೋದಿಲ್ಲ. ಕಾಂಗ್ರೆಸ್ ಬಹಳ ದೊಡ್ಡ ಪಕ್ಷ, 142 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಎಲ್ರಿಗೂ ಅವಕಾಶ ಸಿಗುತ್ತೆ, ಮಾಡೋಣ. ಏನಾದರೂ ಒಂದು ಪಕ್ಷ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ಬೇರೆ ಬೇರೆಗಳೆಲ್ಲ ವಿಧಗಳಿರುತ್ತೆ, ಏನಾದರೂ ಒಂದು ಮಾಡ್ತಾರೆ. ಯಾರನ್ನೂ ಫ್ರೀಯಾಗಿ ಇಡೋದಿಲ್ಲ, ಏನಾದರೂ ಕೆಲಸ ಕೊಡ್ತಾರೆ. ಧನ್ಯವಾದಗಳು. ಏನಿಲ್ಲ, ಕೃಷ್ಣ ಪರಮನಿ ಬೇರೆ ಸುರ್ಜೇವಾಲಾ ಬಂದಿದ್ದಾರೆ. ಹೌದು, ಎಸ್ ಕೆ ಪಾಟೀಲ್ ಹಿರಿಯ ಕಾಂಗ್ರೆಸ್ಸಿಗರು, ವರ್ಕಿಂಗ್ ಕಮಿಟಿನಲ್ಲಿ ಇದ್ದವರು, ಕಾಂಗ್ರೆಸ್ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವ್ರಿಗೂ ನೋವು ಆಗಿರ್ಬೋದು, ಅದೇನು ತೊಂದರೆ ಇಲ್ಲ. ಕಾಂಗ್ರೆಸ್ಸಲ್ಲಿ ಕುಟುಂಬದಲ್ಲಿ ಇವೆಲ್ಲ ನಡೀತಾ ಇರುತ್ತೆ, ಮುಂದೆ ನಡ್ಸ್ಕೊಂಡು ಹೋಗೋಣ ಅಂತೇಳಿ ಅವರಲ್ಲಿ ಅಪೀಲ್ ಮಾಡಕ್ಕೆ ಸುರ್ಜೇವಾಲಾ ಅವರು ಕೃಷ್ಣಪ್ಪನವ್ರನ್ನ ಮತ್ತೆ ಪ್ರಿಯಾಂಕಾ ಕೃಷ್ಣ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ರು. ಅದನ್ನ ನಾವು ಸಿಕ್ಕಿಲ್ಲ, ನನಗೆ ಅವ್ರು ಬರೋದಕ್ಕಿಂತ ಮೊದಲು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಅಸಮಾಧಾನ ಶಮನ ಅಂತಂದ್ರೆ ಯಾವ ತರ ಸರ್? ಇರ್ಲಿ ಅದು ಈಗ ಎಲ್ರಿಗೂ ಅವಕಾಶಗಳು ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ, ಏನಾದ್ರೂ ಒಂದು ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಬಹಳ ದೊಡ್ಡ ಪಕ್ಷ ಅವ್ರು ಎಲ್ಲಿ ಪಕ್ಷ ಅಂದ್ರೆ ಪಕ್ಷ, ಸರ್ಕಾರ ಅಂದ್ರೆ ಸರ್ಕಾರ, ಅವಕಾಶಗಳು ಬಹಳ ಇರುತ್ತೆ. ನೋಡ್ಕೊಂತೀನಿ, ನಿಮಗೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾರು ಸಿಎಂ ಅಲ್ಲ, ಶಾಸಕರುಗಳಿಗೆ ಏನು ಬೇಜಾರಾಗುವಂತ ಸಂಗತಿಗಳು ಕೂಡ ನಾನು ಇದ್ದೀನಿ. ಯಾರೂ ಸಹ ಬೇಸರ ಆಗೋದಿಲ್ಲ. ಕಾಂಗ್ರೆಸ್ ಬಹಳ ದೊಡ್ಡ ಪಕ್ಷ, 142 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಎಲ್ರಿಗೂ ಅವಕಾಶ ಸಿಗುತ್ತೆ, ಮಾಡೋಣ. ಏನಾದರೂ ಒಂದು ಪಕ್ಷ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ಬೇರೆ ಬೇರೆಗಳೆಲ್ಲ ವಿಧಗಳಿರುತ್ತೆ, ಏನಾದರೂ ಒಂದು ಮಾಡ್ತಾರೆ. ಯಾರನ್ನೂ ಫ್ರೀಯಾಗಿ ಇಡೋದಿಲ್ಲ, ಏನಾದರೂ ಕೆಲಸ ಕೊಡ್ತಾರೆ.